ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಕ್ಷಯ ತೃತೀಯವನ್ನ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಆಚರಣೆಯನ್ನ ಮಾಡಲಾಗುತ್ತದೆ. ಇದು ಏಪ್ರಿಲ್ ತಿಂಗಳು ಅಥವಾ ಮೇ ತಿಂಗಳಲ್ಲಿ ನಾವು ಆಚರಣೆಯನ್ನ ಮಾಡ್ತೀವಿ. ಈ ದಿನದಂದು ತುಂಬಾನೇ ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ತಮ್ಮ ಗ್ರಹಗಳ ಅತ್ಯುತ್ತಮ ಸ್ಥಿತಿಯಲ್ಲಿರುತ್ತಾರೆ ಅಂತ ನಂಬಲಾಗಿದೆ. ಆದ್ರಿಂದ ಈ ವರ್ಷ ಅಕ್ಷಯ ತೃತೀಯವನ್ನ ಅಕ್ಷಯ ತೃತೀಯ ಅಂತಂದ್ರೆ ಏಪ್ರಿಲ್ ಎಲ್ರು 20ನೇ ಏನ್ ತಾರೀಕು ಅನ್ಕೋತಾರೆ ಅಂದ್ರೆ ಸೋಮವಾರ ಚಿನ್ನ, ಬೆಳ್ಳಿ ಆಚರಣೆಯನ್ನ ಅಥವಾ ಮಾಡಲಾಗುತ್ತದೆ. ಅತ್ಯಮೂಲ್ಯವಾದಂತ ಬೆಲೆ ಬಾಳುವ ವಸ್ತುಗಳನ್ನ ಮಾತ್ರ ಖರೀದಿಯನ್ನ ಮಾಡುವಂತ ಒಂದು ಶುಭ ದಿನ ಅಂತಾನೆ ಅನ್ಕೊಂಡಿರ್ತಾರೆ. ಅದಲ್ಲ, ಈ ದಿನ ಚಿನ್ನ, ಬೆಳ್ಳಿ, ವಜ್ರ ಹಲವಾರು ಅಂದ್ರೆ ಅತ್ಯಮೂಲ್ಯವಾದ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡುವುದರ ಜೊತೆಗೆ ಲಕ್ಷ್ಮಿ ಮತ್ತು ಕುಬೇರನ ಪೂಜೆಯನ್ನ ಮಾಡುವಂಥದ್ದು ಮತ್ತೆ ವಿಷ್ಣುವನ್ನ ಪೂಜೆಯನ್ನ ಮಾಡುವಂಥದ್ದು ವರ್ಷವಿಡೀ ಸಮೃದ್ಧಿಯನ್ನ ತಂದುಕೊಡುತ್ತೆ. ಆದ್ರಿಂದ ಅಕ್ಷಯ ತೃತೀಯ ದಿನ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಜಯ ಸಿಗುತ್ತೆ, ಸಮೃದ್ಧಿ ಸಿಗುತ್ತೆ. ವರ್ಷ ಪೂರ್ತಿ ನಮ್ಗೆ ಅದು ದುಪ್ಪಟ್ಟು ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಈ ಅಕ್ಷಯ ತೃತೀಯ ದಿನ ನಾವು ಕೇವಲ ಬೆಲೆ ಬಾಳುವ ವಸ್ತುಗಳನ್ನ ನಾವು ಕೊಂಡುಕೊಳ್ಳುವುದೇ ಅಷ್ಟೇ ಅಲ್ಲ, ಮತ್ತೆ ದಾನವನ್ನ ಮಾಡುವುದು ಅಷ್ಟೇ ಅಲ್ಲ, ಲಕ್ಷ್ಮೀ ಕುಬೇರನ ಪೂಜೆಯನ್ನ ಮಾಡುವಂಥದ್ದು ಮನೆಯಲ್ಲಿ ಸಿರಿ ಸಂಪತ್ತು ಸಮೃದ್ಧಿಯನ್ನ ತಂದುಕೊಡುತ್ತೆ. ಪುರಾಣ ಮತ್ತು ಪ್ರಾಚೀನ ಇತಿಹಾಸದ ಪ್ರಕಾರ ಅಕ್ಷಯ ತೃತೀಯದ ದಿನದಂದು 4 ಯುಗಗಳಲ್ಲಿ 2ನೇ ಯುಗವಾದ ತ್ರೇತಾಯುಗವು ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತದೆ. ಅಂದ್ರೆ ಭಗವಾನ್ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ಅಕ್ಷಯ ತೃತೀಯ ದಿನದಂದು ಜನಿಸಿದರು ಎಂದು ಹೇಳಲಾಗುತ್ತೆ. ಹೀಗಾಗಿ ಈ ದಿನ ಅಕ್ಷಯ ತೃತೀಯವನ್ನ ಪರಶುರಾಮನ ಜನ್ಮದಿನ ಅಂತಲೂ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ. ಆದ್ರಿಂದ ಈ ದಿನ ಬೇಗನೆ ಎದ್ದು ನಾವು ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಈ ದಿನ ವಿಶೇಷವಾಗಿ ನಾವು ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣು ಚಾಲಿಸನ್ನು ಮನೆಯಲ್ಲಿ ಪಠನೆಯನ್ನ ಮಾಡುವಂಥದ್ದು, ವಿಷ್ಣುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸುವಂಥದ್ದು ತುಂಬಾನೇ ಬಹಳ ಮುಖ್ಯವಾಗುತ್ತೆ. ಇನ್ನು ಈ ಅಕ್ಷಯ ತೃತೀಯದಂದು ನಾವು ಯಾಕೆ ಚಿನ್ನ ಬೆಳ್ಳಿಯನ್ನ ನಾವು ಖರೀದಿಸಬೇಕು ಅಂತ ನೋಡೋದಾದ್ರೆ, ದಂತಕಥೆಯ ಪ್ರಕಾರ ಅಕ್ಷಯ ತೃತೀಯದಲ್ಲಿ ಸಂಪತ್ತಿನ ದೇವತೆಯಾದಂತ ಕುಬೇರನು ಭಗವಾನ್ ಶಿವ ಮತ್ತು ಬ್ರಹ್ಮನಿಂದ ಆಶೀರ್ವಾದವನ್ನ ಪಡೆದನು ಅಂತ ನಂಬಲಾಗುತ್ತದೆ. ಅಂದ್ರೆ ಅಲ್ಕಾಪುರಿ ಎಂದು ಕರೆಯಲ್ಪಡುವ ರಾಜ್ಯವನ್ನ ಸ್ವಾಧೀನಪಡಿಸಿಕೊಂಡನು ಅಂತ ಹೇಳಲಾಗುತ್ತೆ. ಇದರ ಪರಿಣಾಮವಾಗಿ ಈ ದಿನ ಕುಬೇರನ ಹೆಸರಿನಲ್ಲಿ ಚಿನ್ನದ ಆಭರಣಗಳು ಮತ್ತು ಆಸ್ತಿಗಳನ್ನ ಚಿನ್ನಾಭರಣಗಳು ಮತ್ತು ಆಸ್ತಿಗಳನ್ನ ಖರೀದಿಸುವುದು ಈ ದಿನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಹೊಸ ವ್ಯಾಪಾರ ಉದ್ಯಮಗಳು ನಿರ್ಮಾಣ ಕಾರ್ಯಗಳನ್ನು ಈ ದಿನದಂದು ವಿಶೇಷವಾಗಿ ಈ ದಿನದಂದು ಪ್ರಾರಂಭಿಸಿದರೆ ತುಂಬಾನೇ ಒಳ್ಳೆಯ ಫಲಗಳನ್ನ ನಾವು ಪಡ್ಕೋಬಹುದು. ಸ್ನೇಹಿತರೆ, ಅಕ್ಷಯ ತೃತೀಯ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ಮತ್ತೆ ಅಕ್ಷಯ ತೃತೀಯವನ್ನ ನಾವು ಆಚರಣೆಯನ್ನ ಮಾಡುವುದರ ಮಹತ್ವ ಮತ್ತು ವಿಶೇಷತೆಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನು ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.